ಅನಾಮಲಿ ಸ್ಕ್ಯಾನ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಅನಾಮಲಿ ಸ್ಕ್ಯಾನ್ ಯಾವ್ಯಾವ ಹೆಸರು ಕರೀತಾರೆ? ಓಕೆ, ಅನಾಮಲಿ ಸ್ಕ್ಯಾನ್ನ ಆಫ್ಕೋರ್ಸ್ ಅನಾಮಲಿ ಸ್ಕ್ಯಾನ್ ಅಂತಾರೆ, ಮಿಡ್ ಟ್ರೈಮಿಸ್ಟರ್ ಸ್ಕ್ಯಾನ್ ಅಂತಾರೆ, ಲೆವೆಲ್ 2 ಸ್ಕ್ಯಾನ್ ಅಂತಾರೆ, ಟಿಫಾ ಸ್ಕ್ಯಾನ್ ಅಂತಾರೆ, ಅಥವಾ ಮಾರ್ಫಾಲಜಿಕಲ್ ಸ್ಕ್ಯಾನ್ ಅಂತಾರೆ. ಸೊ ಯೂಶಲಿ ಏನಾಗುತ್ತೆ, ಓಕೆ NT ಸ್ಕ್ಯಾನ್ ಆದಮೇಲೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿರ್ತೀರಾ. ನೆಕ್ಸ್ಟ್ ಅದ್ರ ರಿಲೇಟೆಡ್ ಏನು ಟ್ರೀಟ್ಮೆಂಟ್ ಬೇಕೋ ಅದೆಲ್ಲ ಕೊಟ್ಟು ಅನಾಮಲಿ ಸ್ಕ್ಯಾನ್ ಓಕೆ ಈ ಟೈಮಲ್ಲಿ ಮಾಡಿಸಿ ಅಂತ ಹೇಳಿರ್ತಾರೆ, ನಿಮ್ಗೊಂದು ಪ್ರಿಸ್ಕ್ರಿಪ್ಷನ್ ಬರ್ಕೊಡ್ತಾರೆ. ಸೊ ಯೂಶಲಿ ಅನಾಮಲಿ ಸ್ಕ್ಯಾನ್ ನಾವು 18 to 20 ವೀಕ್ಸಲ್ಲಿ ಮಾಡಿಸ್ಬೇಕು. ಅಫ್ಕೋರ್ಸ್ ಕೆಲವೊಂದ್ಸಲ 17 ವೀಕ್ಸ್ಗೂ ಮಾಡ್ಬೋದು, 22 ವೀಕ್ಸ್, 20 ವೀಕ್ಸ್, 21 ವೀಕ್ಸ್ಗೂ ಮಾಡ್ಬೋದು. ಯೂಶಲಿ 18 to 20 ವೀಕ್ಸ್ ಪೀರಿಯಡ್ಲಿ ನಾವು ಅನಾಮಲಿ ಸ್ಕ್ಯಾನ್ ಮಾಡ್ತೀವಿ. ಓಕೆ, ಅನಾಮಲಿ ಸ್ಕ್ಯಾನ್ ಮಾಡಿಸ್ಬೇಕಂದ್ರೆ ಯಾವ ಥರ ಪ್ರಿಪೇರ್ ಆಗೋಗ್ಬೇಕು? ಅಫ್ಕೋರ್ಸ್ ಜನರಲ್ ಆಗಿ ನೀವು ಡಾಕ್ಟರ್ ಒರಿಜಿನಲ್ ಪ್ರಿಸ್ಕ್ರಿಪ್ಷನ್ ಏನಿರುತ್ತೆ ಅದನ್ನ ತಗೋಬೇಕು, ನಿಮ್ದು ಅಡ್ರೆಸ್ ಅಂಡ್ ID ಪ್ರೂಫ್ ತಗೋಬೇಕು, ಪ್ರೀವಿಯಸ್ ರಿಪೋರ್ಟ್ಸ್. ಅಂಡ್ ನೀವು ಯಾವ ಥರ ಪ್ರಿಪೇರ್ ಆಗಬೇಕು ಅಂತಂದ್ರೆ, ಓಕೆ ಖಾಲಿ ಹೊಟ್ಟೆಲಿರೋ ಅವಶ್ಯಕತೆ ಇಲ್ಲ ಅಂಡ್ ಮೂತ್ರಚೀಲ ಫುಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಆರಾಮಾಗಿ ತಿಂಡಿ ತಿಂದ್ಕೊಂಡಿಲ್ಲ, ಊಟ ಮಾಡ್ಕೊಂಡು ನೀವು ಸ್ಕ್ಯಾನಿಂಗ್ ಬರ್ಬೋದು. ತುಂಬಾ ಚೆನ್ನಾಗಿ ಇದನ್ನ ಕನ್ಫ್ಯೂಸ್ ಮಾಡ್ಕೊಂತಾರೆ. ಏನಾಗುತ್ತೆ, ಓಕೆ ಡೇಟಿಂಗ್ ಸ್ಕ್ಯಾನ್ಗೆ ಫುಲ್ ಯೂರಿನರಿ ಬ್ಲಾಡರ್ ಬೇಕು ಅಂತ ಪಾಪ NT ಸ್ಕ್ಯಾನ್ಗೂ ಅನಾಮಲಿ ಸ್ಕ್ಯಾನ್ಗೂ ಚೆನ್ನಾಗಿ ನೀರು ಕುಡ್ಕೊಂಡು ಫುಲ್ ಬ್ಲಾಡರ್ ಮಾಡ್ಕೊಂಡು ಬರ್ತಾರೆ. ಅದು ಅವಶ್ಯಕತೆ ಇಲ್ಲ.